ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಂದು ಲೆಫ್ಟ್ ಕೆನ್ನೆ ಕಾಣ್ತಿದೆಲ್ವ, ಊದ್ಕೊಂಡಿದೆ. ಅದು ಹೆವಿ ಪೇಯ್ನ್ ಇದೆ. ಇದು ಕೆಳಗಡೆ ದವಡೆ ಬರುತ್ತಲ್ವ, ಅದು ಫುಲ್ಲು ಲಾಸ್ಟ್ ಎಡ್ಜ್ ಸ್ಕಿನ್ ಬಂದು ಊದ್ಕೊಂಡಿದೆ. ತುಂಬಾ ಪೇಯ್ನು, ಫುಲ್ ಫೀವರ್ ಬರೋ ಥರ ಆಗೋಗ್ಬಿಟ್ಟಿದೆ. ಏನು ಊಟ ಮಾಡೋದಕ್ಕೂ ಆಗ್ತಾಯಿಲ್ಲ, ಬ್ರಷ್ ಮಾಡೋದಕ್ಕೂ ಆಗ್ತಾಯಿಲ್ಲ. ತುಂಬ ಸ್ವೆಲ್ಲಿಂಗ್ ಬಂದ್ಬಿಟ್ಟಿದೆ, ಹೆವಿ ಪೇಯ್ನು. ಸೊ ಹಂಗಾಗಿ ಏನು ತಿನ್ನೋಕ್ಕಾಗಲೇ ಇಲ್ಲ. ಸೊ ರಾಗಿ ಗಂಜಿ ಮಾಡ್ಕೊಂಡು ಕುಡಿದೆ, ಅಷ್ಟು ಪೇಯ್ನ್ ಇದೆ. ಇದು ಬಂದು ಮಾರ್ನಿಂಗ್ ತೆಗೆದಿರೋ ವಿಡಿಯೋ. ಲೈಟಾಗಿ ಊದ್ಕೊಂಡಿತ್ತು, ಸಂಜೆ ಅಷ್ಟರಲ್ಲಿ ಇನ್ನೂ ತುಂಬಾ ಊದ್ಕೊಂಡ್ಬಿಡ್ತು. ಹಾಗಾಗಿ ಆಫ್ಟರ್ನೂನ್ ಶಿಶುವಾರದ ಹತ್ರ ಹೋಗ್ಬಿಟ್ಟು ಹಾಸ್ಪಿಟಲ್ ಹೋದೆ. ಅಲ್ಲಿ ಹೇಳಿದ್ರು ಇಂಜೆಕ್ಷನ್ ಹಾಕಬೇಕು ಅಂತ. ಸರಿ, ಹಾಕ್ಸ್ಕೊಂಡೆ. ಯಾಕೆ ಈ ಥರ ಅಂತ ಹೇಳಿದ್ರು 20 to 30 ಒಳಗಡೆ ಇರೋರಿಗೆ ಟೀತ್ ಬರುತ್ತೆ, ವಿಸ್ಡಮ್ ಟೀತ್, ಹಾಗಾಗಿ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನನಗೆ ಏನಕ್ಕೆ ಬೇಕಾಗಿತ್ತು ಈ ಟೀತ್, ಇರೋ ಹಲ್ಗಳೇ ಸಾಲದ ಅನಿಸ್ಬಿಡ್ತು, ಅಷ್ಟು ಪೇಯ್ನು. ಅಪ್ಪ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾರಿಗೂ ಬೇಡ ಈ ಪೇಯ್ನು, ಅಷ್ಟು ಪೇಯ್ನ್ ಇದೆ. ಸೊ ಏನು ಟ್ಯಾಬ್ಲೆಟ್ಸ್ ತೊಗೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಕ್ಕೆ ಸ್ವಲ್ಪ ಬೆಟರು. ಬಾಯಿ ಓಪನ್ ಮಾಡೋದಕ್ಕೆ ಏನಾದರೂ ಲೈಟಾಗಿ ಒಂದೇ ಸೈಡೇ ತಿನ್ನೋದಕ್ಕೆ ಆಗ್ತಾ ಇರೋದು, ಅಷ್ಟು ಪೇಯ್ನು. ಶಿಶುಪಾರದ ಹತ್ರ ಬಂದಿದ್ದೆ ಮಧ್ಯಾಹ್ನ. ನೋಡ್ಬೋದು, ಯಾರೂ ಮಕ್ಕಳಿಲ್ಲ, ಎಲೆಕ್ಷನ್ ಟೈಮ್ ಅಲ್ವಾ, ಹಾಗಾಗಿ 12 ಗಂಟೆಗೆ ಮಕ್ಕಳೆಲ್ಲ ಹೊರಟೋಗ್ತಾರಂತೆ. ಬಟ್ ಆದರೆ ಈಗ ಬಂದು ಲೀವ್ ಇದೆ ಅವ್ರಿಗೆ, ಹಾಲಿಡೇಸು, ಹಾಗಾಗಿ ಯಾರೂ ಇಲ್ಲ. ರೇಷನ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು, ಹಂಗಾಗಿ ನನ್ನ ಮಗನ ಕರ್ಕೊಂಬಂದೆ. ಇಬ್ಬರದು ವೆಯ್ಟ್ ಚೆಕ್ ಮಾಡಿಕೊಂಡು ಹಾಗೆ ರೇಷನ್ ಇಸ್ಕೊಂಡು ಹೋಗೋಣ ಅಂತ. ಇವನು ಯಾರೂ ಇಲ್ಲ ಅಲ್ವ, ಇವಂದೇ ರಾಜಭಾರ್ಯ. ಫುಲ್ ಆಟ ಆಡಿಕೊಂಡು ಚೇರ್ ಮೇಲೆ ಕೂತಿರೋ ಹುಡುಗಿನ ಕೀಟ್ಲೆ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ. ನಾನು ರೇಷನ್ ಇಸ್ಕೊಂಡು, ತುಂಬ ಕಡಿಮೆ ರೇಷನ್ ಈ ಸರಿ ಕೊಡೋದು, ಏನೋ ಗೊತ್ತಿಲ್ಲ. ಗೌರ್ಮೆಂಟ್ ಫೆಸಿಲಿಟಿ ಬರ್ತಾ ಫುಲ್ ಡೌನ್ ಮಾಡ್ತಿದ್ದಾರೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಎಷ್ಟೊಂದು ರೇಷನ್ ಕೊಡ್ತಾಯಿದ್ರು, ಖುಷಿ ಆಗೋದು ಇಸ್ಕೊಂಬರೋದಕ್ಕೇ. ಬಟ್ ಈಗ ಎಲ್ಲ ರಿಡ್ಯೂಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕಡಿಮೆ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಅಕ್ಕಿ ಕೊಡ್ತಿದ್ರು, ಬೇಳೆ, ಬೆಲ್ಲ, ಸಕ್ಕರೆ, ಕಡಲೆ ಬೀಜ, ಮೊಟ್ಟೆ 25 1 ಮಂತ್ಗೆ, ಎಷ್ಟು ಬೇಕು, ಆರಾಮಾಗಿ ಒಂಥರ ಚೆನ್ನಾಗಿರೋದು. ಬಟ್ ಈಗ ಏನೋ ಬಿಸಿ ಊಟಕ್ಕೆ ಹೋಗ್ಬೇಕಂತೆ. ಮತ್ತು ಮಕ್ಳಿಗೂ ಅಷ್ಟೇ ರೇಷನ್ ಚೆನ್ನಾಗಿ ಕೊಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ಇವನು ಚಿಕ್ಕ ಹುಡುಗ ಇದ್ದಾಗ ನನ್ನ ಮಗನಿಗೆ ಅವಾಗ ಬೆಲ್ಲ, ಸಕ್ಕರೆ ಎಲ್ಲ ಕೊಡ್ತಿದ್ರು. ಬಟ್ ಈಗ ಬರೀ ಒಂದು ಪುಷ್ಟಿ ಪೌಡರ್ ಮತ್ತು ಆಮೇಲೆ ಅದು ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಲು ಪೌಡರ್ ಅಷ್ಟೇ. ಬರ್ತಾ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಫೆಸಿಲಿಟೀಸ್ನ. ಮತ್ತು ಪಾಪು ಹುಟ್ಟಾದ್ಮೇಲೆ ಅಮೌಂಟ್ ಬರುತ್ತೆ ಅಂತ ಹೇಳಿದರು, ಅದು ಕೂಡ ಕರೆಕ್ಟಾಗಿ ಬಂದಿಲ್ಲ. ಸೊ ಹಾಗಾಗಿ ವಿಚಾರಿಸ್ದೆ, ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಫುಲ್ ಕ್ಲಿಯರ್ ಅಮೌಂಟ್ ಅಂತೂ ನನಗೆ ಬಂದಿಲ್ಲ. ಸೊ ವಿಚಾರಿಸ್ದೆ. ಇವನು ಒಬ್ಬನೇ ಇರೋದಕ್ಕೆ ಹುಡುಗಿನ ಪಾಪ ಸುಮ್ಮನೆ ಇರೋ ಹುಡುಗಿನೂ ಕೂಡ ಬಾ ಆಟಾಡೋಣ ಅಂತ ಕರೀತಾನೆ. ಆ ಹುಡುಗಿ ಪಾಪ ಹೊಸಬ ಅಲ್ವಾ, ಬರೋದಿಲ್ಲ. ಹಂಗಾಗಿ ಇವನಿಗೆ ಕೋಪ, ಹುಡುಗಿನ ಎಳೆಯೋದಕ್ಕೆ ಹೋಗೋದು, ಈ ಥರ ಮಾಡ್ತಿದ್ದಾನೆ. ಬೇಡ, ಹಂಗೆ ಮಾಡಬಾರ್ದು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಬಾ ಅಂತ ಕರೀತಿದ್ದಾನೆ. ಪಾಪ ಹುಡುಗಿ ಮಿಂಗಲ್ ಆಗ್ತಾಯಿಲ್ಲ, ಇವನು ಬಿಡ್ತಾ ಇಲ್ಲ. ಇವನಿಗೆ ಜೊತೆಗೆ ಯಾರಾದರೂ ಆಡೋಕ್ಕಿರಬೇಕು, ತುಂಬಾ ಇಷ್ಟಪಡ್ತಾನೆ ಚಿಕ್ಕ ಮಕ್ಕಳನ್ನ. ಸೊ ಹಂಗಾಗಿ ಅವಳು ಬರೋದಿಲ್ಲ. ನೀನೇ ಆಟ ಆಡ್ಕೊಳ್ಳೋ ಅಂತ ಹೇಳ್ತಿದ್ದೆ. ಒಬ್ಬನೇ ಆಟ ಆಡ್ಕೋತಿದ್ದ. ಬಾಲ್ ತೊಗೊಂಡು ಸ್ಮೈಲಿ ಬಾಲ್ ಸಿಕ್ತು ಅವನಿಗೆ, ಹಂಗಾಗಿ ಅದ್ರ ಜೊತೆನೇ ಆಟ ಆಡ್ಕೊಂಡಿದ್ದ. ರೇಷನ್ ತೊಗೊಳೋಕ್ಕೂ ಅಷ್ಟೇ ಯಾರೂ ಅಷ್ಟಾಗಿ ಬರೋದಿಲ್ಲ, ಯಾಕಂದರೆ ಹಾಲು ಪೌಡರು ಮತ್ತು ಪುಷ್ಟಿ ಪೌಡರ್ ಅಷ್ಟೇ ಅಲ್ವ ಕೊಡೋದು. ಹಂಗಾಗಿ ಪಾಪ ಅವ್ರಿಗೂ ಒಂಥರ ಬರೋದಕ್ಕೆ ಒಂಥರ ನೆಗ್ಲಿಜೆನ್ಸಿ. ಒಳ್ಳೊಳ್ಳೆ ಐಟಮ್ಸ್ ಕೊಟ್ಟಿದ್ರೆ ಅವರು ಒಂದು ಸ್ವಲ್ಪ ಮುತುವರ್ಜಿ ಮೇಲೆ ಬರ್ತಿದ್ರು. ಬೆಲ್ಲ, ಸಕ್ಕರೆ ಎಲ್ಲ ಕೊಡಬೇಕಾದ್ರೆ ತುಂಬ ಬೇಗ ಬಂದು ಇಸ್ಕೊಂಡು ಹೋಗ್ತಿದ್ರು. ಇವಾಗ ಫೆಸಿಲಿಟಿ ಕಡಿಮೆ ಆಗಿಬಿಟ್ಟಿದೆಯಲ್ವ, ಬಿಡು, ಇನ್ನು ಯಾರು ಹೋಗ್ತಾರೆ ಅನ್ನೋಷ್ಟು ಜನ ಯಾರೂ ಅಷ್ಟಾಗಿ ಬರೋಲ್ಲ. ನೋಡಿ, ಈ ಥರ ಆಟ ಆಡ್ಕೋತಿದ್ದ. ನನಗೂ ಲೈಟಾಗಿ ಅಲ್ಲೆಲ್ಲ ಪೇಯ್ನ್ ಇತ್ತು. ಯಾರಿಗಾದರೂ ಹೇಳಿದ್ರೆ ಈ ಥರ ಪೇಯ್ನ್ ಇದೆ, ಈ ಥರ ಅಲ್ಲಿ ಬರ್ತಿದ್ಯಂತೆ, ಈ ಥರ ಡಾಕ್ಟ್ರ್ ಹೇಳಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕಾಮಿಡಿ ನಗ್ತಾರೆ ಗೊತ್ತಾ. ನಿನಗೆ 23 ಏಜು, ಈ ಏಜಲ್ಲಿ ಬರುತ್ತಾ ಟೀತ್ಸು ಅಂತ
ಡಾಕ್ಟ್ರ್ ಹೇಳಿದ್ದಾರೆ. ನಾನು ಕೂಡ ಸರ್ಚ್ ಮಾಡಿ ನೋಡಿದ್ದೀನಿ, ಆದರೂ ಅಗ್ರಿ ಆಗಲ್ಲ ಈ ಜನ. ಏನೂ ಮಾಡೋದಕ್ಕಾಗೋದಿಲ್ಲ, ಅವ್ರವ್ರ ಪೇನ್ ಅವ್ರವ್ರಿಗೆ ಅಲ್ವಾ. ನೋಡಿ ಇಷ್ಟೇ, ಒಂದು ಪ್ಯಾಕ್ ಪುಷ್ಟಿ ಪೌಡರ್ ಮತ್ತು ಹಾಫ್ ಪ್ಯಾಕೆಟ್ ಹಾಲು ಪೌಡರ್ ಕೊಟ್ಟಿರೋದು. ಇಷ್ಟು ಗ್ರಾಮ್ಸಲ್ಲಿ ಪೌಷ್ಟಿಕಾಂಶ ಇರೋ ಐಟಮ್ಸ್ ಹಾಕಿದ್ದಾರೆ ಅಂತ ಇದು ಕೊಟ್ಟಿದ್ದಾರೆ. ಇದರಲ್ಲೇ ಮಿಂಗಲ್ ಆಗಿದೆಯಂತೆ ಬೆಲ್ಲ, ಸ್ವೀಟ್ ಇದೆಯಂತೆ. ಚಿಕ್ಕ ಮಕ್ಕಳು ನಾವಿದ್ದಾಗ ಉರಿಟ್ ಅಂತ ಕೊಡ್ತಿದ್ರಲ್ವ, ಆ ಥರ ಇದೆ, ಚೆನ್ನಾಗಿದೆ. ಬಂದಮೇಲೆ ಇವನು ಫುಲ್ಲು ಒಬ್ಬನೇ ಡ್ರಮ್ಸ್ ಬಡಿಯೋದಲ್ದ ಅವ್ರ ಅಪ್ಪನೂ ಕರ್ಕೊಂಡು, ಅಪ್ಪ ನೀನು ಹೊಡಿ ಅಂತಿದ್ದ. ಅವರಪ್ಪ ಪಾಪ ಕೆಲಸದಿಂದ ಬಂದು ಸುಸ್ತಾಗಿರ್ತಾರೆ. ಹಾಗಾಗಿ ಇನ್ನೇನು ಪಾಪ ನಾನು ಅಡುಗೆ ಮಾಡ್ತಾಯಿರ್ತೀನಿ, ನೋಡ್ಕೋಬೇಕಲ್ವ. ಹಾಗಾಗಿ ಪಾಪ ಅದು ಮಂಚಕ್ಕೆ ದಾರ ಹಾಕ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಹೊಡ್ಕೊಂಬಂಗನೆ ಅಂತ ಬಿಟ್ಬಿಟ್ಟಿದ್ದಾರೆ ನೋಡಿ. ನೋಡಿ ಇವ್ನ ಆಟ, ನಿಂತ್ಕೊಂಡು ಕೂತ್ಕೊಂಡು ಡ್ರಮ್ಸ್ ಬಡ್ದು ಏನು ಒಂದು ಕ್ಷಣ ರೆಸ್ಟ್ ತೊಗೊಳ್ಳೋದಿಲ್ಲ ಈ ಹುಡುಗ. ಒಂದೇ ಸಮನೆ ಆಡ್ತಾನೇ ಇರ್ತಾನೆ. ಇದೇ ಥರನ ನಿಮ್ಮ ಮಗುನು. ಹಾಗೆಯೇ ನಾನು ಪಟ್ನಲ್ಲ ಇವತ್ತು ಈ ಹಲ್ಲಿನ ನೋವು, ಅದೇ ಥರ ನೀವು ಕೂಡ ನೊಂದಿದ್ರ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.